ಏನು ಬ್ರದರ್? ಶಾಸಕರು ಭೂಮಿ ಕೊಡ್ತಾರ? ಭೂಮಿ ಕೊಡೋರು ಯಾರು? ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ. ಇನ್ನೂ ಟೈಮ್ ಇದೆ. ಕಾರ್ಖಾನೆ ಬೇಕು ಅವರಿಗೆ. ರಾಜಕೀಯ ಅದರಲ್ಲೇ ರಾಜಕೀಯ ಮಾಡ್ಕೊಂಡು ಹೊರಟವ್ರೆ. ಸರ್, ಈಗ ಹುಬ್ಬಳ್ಳಿಲಿ ಒಂದು ಇನ್ಸಿಡೆಂಟ್ ಆಗಿದೆ. ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅಂತ ಒಂದು ಆರೋಪ ಕೇಳಿಬಂದಿದೆ. ಬಿಜೆಪಿ ಕಾರ್ಯಕರ್ತೆ ಲೇಡಿ. ಪೊಲೀಸ್ ಹೇಳ್ತಿದ್ದಾರೆ ಇಲ್ಲ ನಾವು ಮಾಡಿಲ್ಲ, ಅವ್ರಿಗೆ ಅವರೇ ಮಾಡಿ ಆ ಆರೋಪ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಲೇಡಿ ಹೇಳ್ತಿರೋದು ಮಾಡಿದ್ದಾರೆ. ನನಗೆ ವಿಷಯ ಅದು ಗೊತ್ತಿಲ್ಲ ಬ್ರದರ್. ಈ ಕ್ಯಾಬಿನೆಟ್ ಮುಗಿಸ್ಕೊಂಡ್ ಬಂದಿದ್ದೀನಿ. ಈಗ ನನ್ನ ಗಮನಕ್ಕೆ ತಂದಿದ್ದೀರಿ. ವಿಷಯ ತಿಳಿದು ನಾನು ಆಕ್ಚುಲಿ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತೀನಿ ಬ್ರದರ್, ವಿಷಯ ತಿಳ್ಕೊಂಡ್ಮೇಲೆ. ವಿಜೇಂದ್ರ ಅವರು ಅಂತ ಬಲದಿಂದ ನಾವು ನೆಕ್ಸ್ಟ್ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಅಲ್ಲ, ಈಗಿನ ಪರಿಸ್ಥಿತಿನಲ್ಲಿ ಆ ವಾತಾವರಣ ಇದೆ ಅನ್ನೋ ಹಿಂದಿನಲ್ಲಿ ಹೇಳಿದ್ದಾರೆ. ಸ್ವಂತ ಬಲದಿಂದ ಬರ್ತೀನಿ ಅಂತ ಅವ್ರು ಹೇಳಿದ್ರು. ಮೈತ್ರಿಯ ಒಂದು ಸಂಘಟನೆ ಒಂದೇನಿದೆ, ಮೈತ್ರಿಯ ಒಂದು ಜೊತೆನಲ್ಲಿ ನಾವು ಹೋದ್ರು 140 ಬಿಜೆಪಿನೇ ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ ಅಂತ ಹೇಳ್ಕೊಂಡಿರ್ಬೋದು. ಅದಕ್ಕೇನು ದೊಡ್ಡ ವ್ಯಾಖ್ಯಾನ ನಾವು ಮಾಡೋ ಅವಶ್ಯಕತೆ ಇಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಇಲ್ಲ ಅಂತ ಅದು ದೊಡ್ಡವರು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆನಲ್ಲಿ ಕೆಲವು ಸಮಸ್ಯೆಗಳಿರ್ತಕ್ಕಂಥ ಇನ್ನಲ್ಲಿ ಹೇಳ್ಕೊಂಡಿರ್ಬೋದು. ಆದರೆ ನಮ್ಮ ಮುಂದೆ ಇನ್ನೂ ಆ ರೀತಿಯ ಯಾವುದೇ ರೀತಿಯಲ್ಲಿ ಏನು ತೀರ್ಮಾನ ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬಂದಿಲ್ಲ. ನಾವು ಎರಡೂ ಪಕ್ಷಗಳು ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮತ್ತೊಂದ್ಸಲ ಹೇಳಿದರೆ 5 ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ. ಇಲ್ಲಿ ನನಗೆ ಅದರ ಬಗ್ಗೆ ಅವ್ರು 5 ವರ್ಷ ಇರ್ತಾರೋ ಮತ್ತಿನ್ನೂ 5 ವರ್ಷ ಆದ್ಮೇಲೆ ಅವರೇ ಮುಂದುವರಿತಾರೋ ಅವ್ರಿಗೆ ಸೇರಿದ್ದು. ಅಲ್ಲ, ದಾಖಲೆ ರಾಮಯ್ಯ ಈಗ ಸಂಪೂರ್ಣ ಅವಧಿ ರಾಮಯ್ಯ ಆಗಿರ್ತೀನಿ ಅನ್ನೋ ಅರ್ಥದಲ್ಲಿ ಅವ್ರ ಕಾರ್ಯಕರ್ತರು ಹೇಳಿದ್ರೆ ಅವರು ದಾಖಲೆ ಅಂತಕ್ಕಂಥದ್ದೇನಿದೆ ಅದರ ಬಗ್ಗೆ ನಾನು ಮಾತು ಕೊಡಲ್ಲ. ಎಷ್ಟು ದಿವಸ ಇದ್ರು ಅನ್ನೋದು ಮುಖ್ಯ ಅಲ್ಲ. ಆ ಇದ್ದಂಥ ದಿನದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದರೆ ಅದು ಮುಖ್ಯ. ಆ ದಾಖಲೆ ಬೇಕು. ಆ ದಾಖಲಿನಲ್ಲಿ 0 ಇದ್ದು ಎಷ್ಟು ದಿವಸ ಇದ್ದ ತಾನೇ ಏನು ಉಪಯೋಗ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.